ಎಲ್ಲ ಮತ್ತು ವಿಶೇಷವಾಗಿ ನಮ್ಮ ಇಳಕಲ್ ನಗರದ ಎಲ್ಲ ಸಮಾಜ ಬಂಧುಗಳ ಒಂದು ಹಾರೈಕೆಯಂತೆ ಈ ಪವಿತ್ರವಾದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾನು ಮೊದಲು ತಮಗೆಲ್ಲರಿಗೂ ಪೂರೈಕೆ ಇಚ್ಛೆ ಪಡ್ತೇನೆ. ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು, ಹಿರಿಯರು, ಆತ್ಮೀಯರು ಆದಂತಹ ಅಲ್ಲಾಜಿ ಉಸ್ಮಾನ್ ಗನಿ ಹುಲ್ಲಾವರ್ ಸಾಹೇಬರು, ಉಸ್ಮಾನ್ ಗನಿ ಹುಲ್ಲಾವರ್ ಸಾಹೇಬರು ಅನೇಕ ಹಿರಿಯರು ಸಲಹೆಗಳನ್ನು ನೀಡಿದಾಗ ಅದನ್ನು ತೆಗೆದುಕೊಂಡು ಸ್ವೀಕಾರ ಮಾಡೋದು. ಅವ್ರು ಕೇಳೋದು ತಪ್ಪಿಲ್ಲ, ಹಕ್ಕನ್ನು ಕೇಳಬೇಕು. ಪ್ರತಿಯೊಬ್ಬರ ಫಂಡಮೆಂಟಲ್ ರೈಟ್ಸ್ ಅಂತ ಪ್ರತಿಯೊಬ್ಬ ಭಾರತದ ಪ್ರಜೆ. ಇವತ್ತು ನಾವು ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲ ಜಾತಿ ಜನಾಂಗಗಳನ್ನ ಧರ್ಮಗಳನ್ನ ಹೊಂದಿರುವಂತಹ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತವರು ಭಾರತ ದೇಶ, ನಮ್ಮ ದೇಶ, ಹೆಮ್ಮೆ ದೇಶ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ತನ್ನ ಹಕ್ಕನ್ನು ಮಂಡಿಸಬೇಕು, ಕೇಳಬೇಕು, ಪ್ರತಿಪಾದನೆ ಮಾಡಬೇಕು. ಆ ಮಾಡುವಂತಹ ಶಕ್ತಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಯಾರಿಗಿದೆ ಅಂದ್ರೆ ಅದು ನಮ್ಮ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೋದು, ಎಲ್ಲರಿಗೂ ಕೇಳ್ಬೋದು, ಕೇಳೋದು ತಪ್ಪ. ಆ ನಿಟ್ಟಿನಲ್ಲಿ ಅವರು ಕೇಳಿದ ವಿಚಾರಗಳು ನಮಗೆ ಅರ್ಥ ಆಗಿದೆ. ಇವತ್ತು ತಾವು ಈ ನಾಡಿನಲ್ಲಿ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು 88% ಈ ನಾಡಿನಲ್ಲಿ ಮುಸ್ಲಿಂ ಸಮಾಜ ಇವತ್ತು 88% ಇವತ್ತು ಮತವನ್ನು ನೀಡಿ ಈ ರಾಜ್ಯದಲ್ಲಿ ಅಧಿಕಾರ ಬರೋದಕ್ಕೆ ಈ ಒಂದು ಮುಸ್ಲಿಂ ಸಮುದಾಯ ಇವತ್ತು ಕಾರಣ ಅನ್ನೋ ಮಾತನ್ನು ಕೂಡ ಇವತ್ತು ನಾವು ಇವತ್ತು ಸರ್ಕಾರ ನ್ಯಾಯ ಕೊಡಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಎಲ್ಲ ಸಮುದಾಯಗಳಲ್ಲಿ ನ್ಯಾಯ ಕೊಡುವಂಥದ್ದು ಆ ಸರ್ಕಾರದ ಆದ್ಯ ಕರ್ತವ್ಯ ಹೇಳಿದ್ದಾರೆ. ಇವತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಬಹುತೇಕ ಅನೇಕ ಬೇಡಿಕೆಗಳು ಇದ್ದಾವೆ. ಕೆಲವಷ್ಟು ಬೇಡಿಕೆಗಳನ್ನು ಈಗಾಗಲೇ ಜಾರಿಗೆ ತಂದಿದ್ದಾರೆ. ಇನ್ನೂ ಅನೇಕ ಬೇಡಿಕೆಗಳು ನಮ್ಮ ಅಧ್ಯಕ್ಷ ಹೇಳಿದರು. ಇವತ್ತು ರಾಜ್ಯದಲ್ಲಿ ಒಟ್ಟು PU ಕಾಲೇಜ್ ಇಲ್ಲೇ ಇಲ್ಲ ಅಂತಂದ್ರೆ ಈಗಲೂ ನಾನು ಈಗಾಗಲೇ ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಇವತ್ತು ಅನೇಕ CA ವಿಚಾರ ಇರ್ಬೋದು, NRC ವಿಚಾರ ಇರ್ಬೋದು,